ಬ್ರೋ ರಾಜ ಹುಲಿ ಗರ್ಜನೆ ಇನ್ನ 100 ವರ್ಷ ಆದ್ರೂ ನಿಲ್ಲಲ್ಲ. ದೊಡ್ಡವ್ರು ಯಾವತ್ತು ದೊಡ್ಡದಾಗೆ ಮಾತಾಡಬೇಕು. ಯಾಕೆಂದ್ರೆ ನಮ್ಮ ಸಿನಿಮಾ ಲೆವೆಲ್ಗೆ ಹೋಗಿದೆ ಅಂದ್ರೆ ಅದನ್ನ ಖುಷಿ ಪಡಬೇಕು. ಟಾಂಗ್ ಕೊಟ್ರೆ ನಮ್ಮಲ್ಲೇ ಕೊಟ್ರೆ ಅದೇನದು. ಇವಾಗ ರಾಜ ಹುಲಿ ಬಿಟ್ಟವ್ರೆ, ನೆಕ್ಸ್ಟ್ ರಾಜಧಾನಿ ಬಿಡ್ಲಿ ಬ್ರೋ, ಅದಕ್ಕೆ ತೋರಿಸ್ತೀವಿ ಹಬ್ಬ. ಬಾಸು ನಮ್ಗೆ ಅವಾಗಿಂದ ಏನು ಹೇಳಿರೋದು ಗೊತ್ತಾ, ತುಂಬ ಕಾಯಿಸಿದ್ದಾರೆ, ಅದ್ರ ಬಗ್ಗೆ ಬೇಜಾರು ಇದೆ. ಅವ್ರು ಕಾಯಿಸಿ ಹೊಡೆದಿರೋದು ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಎಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ಗೂ ಮನೆ ದೇವ್ರು ಯಾರು ಹೇಳಿ, ನೋಡಿ ಸ್ಟಾರ್ ಇವರೇ ಬ್ರೋ. ರಾಜ ಹುಲಿ ಗರ್ಜನೆ ಇನ್ನು 100 ವರ್ಷ ಆದರೂ ನಿಲ್ಲಲ್ಲ, ಓಕೆನಾ. ಈ ಸಿನಿಮಾ ಬಂದು ಡಬಲ್ ಕ್ರೇಜು. ಅವ್ರು ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗೋಕ್ಕೆ ಈ ಸಿನಿಮಾನೂ ಕಾರಣ. ಯೂಟ್ಯೂಬಲ್ಲೇ ತೆಗೆದು ನೋಡಿ ಬ್ರೋ, ಈ ಫಿಲಮ್ ಯೂಟ್ಯೂಬಲ್ಲೇ ನಿಮಗೆ ಸಿಗೋಲ್ಲ. ಬರೀ ಫೈಟ್ ಸೀನ್ಸು ಅದು ಮಾತ್ರ ಐತೆ. ಏನಕ್ಕಂದರೆ ಒರಿಜಿನಲ್ ಸಿನಿಮಾನೇ ಯಾರು ಯೂಟ್ಯೂಬಲ್ಲಿ ಬಿಡೋಲ್ಲ ಬ್ರೋ. ಅದು ಕ್ರೇಜ್ ಯಾವತ್ತೂ ಹಂಗೆ ಇರುತ್ತೆ, ಇವತ್ತಿಗೂ ಸಿಗೋಲ್ಲ ನಿಮಗೆ. ಇವರು ರಾಜ ಹುಲಿ ಬಿಟ್ಟವ್ರೆ, ನೆಕ್ಸ್ಟ್ ರಾಜಧಾನಿ ಬಿಡ್ಲಿ ಬ್ರೋ, ಅದಕ್ಕೆ ತೋರಿಸ್ತೀವಿ ಹಬ್ಬ. ಈಗ KGF 2 ರಿಲೀಸ್ ಆಗಿ ಹತ್ತತ್ರ 2 ವರ್ಷ ಆಗ್ತಾ ಇದೆ. ಆದರೂ ಸಿನಿಮಾ ಯಾವುದು ಕೂಡ ಎಷ್ಟು ಯಾವುದು ರಿಲೀಸ್ ಆಗಿರಲಿಲ್ಲ. ಇವತ್ತು ರಾಜ ಹುಲಿ ಮಾತ್ರ ರಿಲೀಸ್ ಆಗಿದೆ. ಸೊ ಹೊಸ ಸಿನಿಮಾ ರಿಲೀಸ್ ಆಗದೆ ಇರುವಂಥದ್ದು ನೋವು ಏನಾದರೂ ಇದೆಯಾ ನಿಮಗೆ? ಬ್ರೋ 2 ವರ್ಷ ಆಯಿತು, ಬಾಸ್ನ ಸ್ಕ್ರೀನ್ ಮೇಲೆ ನೋಡಿರಲಿಲ್ಲ. ಇವಾಗ ಬೇರೆಯವ್ರದ್ದೆಲ್ಲ ಸಿನಿಮಾಗಳು ಬರ್ತೈತೆ, ನಮ್ಮ ಬಾಸ್ತ್ ಏನಂದರೆ ಅಪ್ಡೇಟ್ಗೆ ನಾವು ತುಂಬ ಕಾದ್ಬಿಟ್ವಿ. ಆದರೂ ಬಿಡಿ, ಅವ್ರು ಫಸ್ಟ್ ಲುಕ್ ಪೋಸ್ಟ್ರು ಬಿಟ್ರೇನೆ ಯಾವುದೋ ಒಂದು ಕಟಿಂಗದು ಬಿಟ್ಟರು, ಅದೇ ಟ್ರೆಂಡ್ ಆಗೋಯ್ತು. ಇನ್ನು ಪೋಸ್ಟ್ರು ಬಿಟ್ಟರೆ ಕಥೆನೇ ಬೇಡ, ಅದಂತೂ ದೊಡ್ಡದಾಗಿ ಬರುತ್ತೆ. ಇವಾಗ ಇದೇನೈತೆ ಗೊತ್ತಾ, ಇದು ನಾವು ಮಾಡ್ತಾ ಇರೋದು ಅಷ್ಟೇ. ಬಾಸು ನಮಗೆ ಅಂತಲೇ ಟಾಕ್ಸಿಕ್ ಕೊಡ್ತಾರೆ, ಅವಾಗ ತೋರಿಸ್ತೀವಿ ನೋಡಿ ನಾವೇನು ಅಂತ. ಈಗ ಟಾಕ್ಸಿಕ್ದು ಅಪ್ಡೇಟ್ಸ್ಗಳು ಕೂಡ ಎಲ್ಲೂ ಕೂಡ ಅಷ್ಟಾಗಿ ಬರ್ತಾ ಇಲ್ಲ. ಸೊ ಏನಾದ್ರು ಬೇಸರ ಇದೆಯಾ ಅದ್ರ ಬಗ್ಗೆ ನಿಮಗೆ? ಬ್ರೋ ಬಾಸು ನಮ್ಗೆ ಅವಾಗಿಂದ ಏನು ಹೇಳಿರೋದು ಗೊತ್ತಾ, ತುಂಬ ಕಾಯಿಸಿದ್ದಾರೆ, ಅದ್ರ ಬಗ್ಗೆ ಬೇಜಾರು ಇದೆ. ಅವ್ರು ಕಾಯಿಸಿ ಹೊಡೆದಿರೋದು ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಅವ್ರು 24 ಗಂಟೆ ಕೆಲಸ ಮಾಡ್ತಿದ್ದೀನಿ ಅಂತಲೇ ಹೇಳ್ತಿದ್ದಾರೆ. ಅವ್ರು ನಮಗೋಸ್ಕರನೇ ಮಾಡ್ತಿರೋದು. ಇವತ್ತೊಂದು KGF ಮಾಡಿದ್ದಾರೆ ಅಂದರೆ ಇಡೀ ವರ್ಲ್ಡ್ ಮಾತಾಡುತ್ತೆ. ಅಂದರೆ ಇವಾಗ ದುಡ್ಡಿದ್ರೆ ನಿಮಗೆ KGF ಆಗ್ಬಿಡಲ್ಲ, ಶ್ರಮ ಇದ್ದರೆ ಮಾತ್ರ KGF ಆಗೋದು. ಯಾವನ 500 ಕೋಟಿ ಹಾಕ್ಬಿಟ್ರೆ ಒಂದು KGF ಆಗೋಗಲ್ಲ. ಆ ಶ್ರಮ ಇದ್ದರೆ ಮಾತ್ರ KGF ಆಗೋದು, ಆ ಶ್ರಮದಿಂದ ಮಾತ್ರ ಕಾಣಿಸೋದು. ಕೆಲವೊಂದು ಸಿನಿಮಾ ಎಲ್ಲ KGF ಮಾಡ್ತೀನಿ ಅಂತ ಹೋದ್ರು, ಅದಾಯ್ತಾ? ಈಗ ಯಶ್ ಅವ್ರನ್ನ CEO ಆಫ್ ಬಾಕ್ಸ್ ಆಫೀಸ್ ಅಂತ ಕರೀತಾರೆ, ಇಂಡಿಯನ್ CEO ಅಂತ ಕರೀತಾರೆ. ಸೊ ಎಷ್ಟು ಖುಷಿ ಇದೆ ನಿಮಗೆ? ಬ್ರೋ ಎಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ಗೂ ಮನೆ ದೇವ್ರು ಯಾರು ಹೇಳಿ, ನೋಡಿ ಸ್ಟಾರ್ ಇವರೇ. ಇವಾಗ ಈ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ, ಕೆಲವರು ಎಂಟ್ರಿಗಳಲ್ಲಿ ನೀವು ನೋಡಿರ್ತೀರಾ, ಬುಲೆಟ್ ಅಂತೆ, ಚಾಪ ಅಂತೆ, ಕಾರ್ ಅಂತೆ, BMW ಅಂತೆ, ಅದರಲ್ಲಿ ಎಂಟ್ರಿ ಕೊಡ್ತಾರೆ. ನಮ್ಮ ಬಾಸು ಸ್ಪ್ಲೆಂಡರ್ ಗಾಡಿ, ಆಮೇಲೆ ಆ ಮೀಸೆ, ಆ ಗಡ್ಡ ಮೇಲೆ ಕೈ ಇಟ್ಟೆ 100 ಡೇಸ್ ಓಡಿಸಿರೋ ಸಿನಿಮಾ ಇದು. ಆ ಆ್ಯಟಿಟ್ಯೂಡಲ್ಲಿ ಓಡಿರೋ ಸಿನಿಮಾ ಇದು ರಾಜ ಹುಲಿ ಅಂದರೆ. ಈಗ ಕನ್ನಡದ ಹಿರಿಯರೊಬ್ಬರು ಪ್ಯಾನ್ ಇಂಡಿಯಾ ಮಾಡಿದ್ರೆ ಬರೀ ಗಡ್ಡ ಬಾಡಿ ಬೆಳೆಯುತ್ತಷ್ಟೇ, ಕನ್ನಡ ಬೆಳೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಡೈರೆಕ್ಟಾಗಿ ಅವ್ರದ್ದು ಯಶ್ ಅವ್ರಿಗೆ ಟಾಂಗ್ ಕಟ್ಟಂಗಿದೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಬ್ರೋ ದೊಡ್ಡವ್ರು ಯಾವತ್ತು ದೊಡ್ಡದಾಗೆ ಮಾತಾಡಬೇಕು. ಯಾಕೆಂದರೆ ನಮ್ಮ ಸಿನಿಮಾ ಲೆವೆಲ್ಗೆ ಹೋಗಿದೆ ಅಂದರೆ ಅದನ್ನು ಖುಷಿ ಪಡಬೇಕು. ಟಾಂಗ್ ಕೊಟ್ಟರೆ ನಮ್ಮಲ್ಲೇ ಕೊಟ್ಟರೆ ಅದೇನದು. ಇವಾಗ ಬೇರೆ ಭಾಷೆಯವ್ರನ್ನ ನಮ್ಮವ್ರು ನಾವೇ ಹೋಗಲಿಲ್ಲ ಅಂದರೆ ಬೇರೆ ಭಾಷೆಯವ್ರು ಹೊಗಳ್ತಾರ? ಫಸ್ಟ್ ಅದನ್ನು ತಿಳ್ಕೊಬೇಕು ಅಲ್ವಾ. ದೊಡ್ಡವ್ರನ್ನ ದೊಡ್ಡದಾಗೆ ಹೇಳಬೇಕಾಯಿತು. ಈ ಥರ ತಪ್ಪಾಗಿ ಹೇಳಿದ್ದಾರೆ, ಬೇಜಾರಾಯಿತು. ಬಟ್ ಕ್ಷಮೆನೂ ಕೇಳಿದ್ದಾರೆ, ಅದು ಖುಷಿ ಆಯಿತು. ಸೊ ಒಟ್ಟಾರೆ ಇನ್ನೇನು ಟಾಕ್ಸಿಕ್ ರಿಲೀಸ್ ಯಾವಾಗುತ್ತೋ ಗೊತ್ತಿಲ್ಲ. ಸೊ ಸಂಭ್ರಮ ಯಾವ ಥರ ಇರುತ್ತೆ? ಟಾಕ್ಸಿಕ್ಗೆ ಯಾವ ರೀತಿ ಸೆಲೆಬ್ರೇಷನ್ಸ್ ಮಾಡ್ತೀರಾ? ಬ್ರೋ ಒಂದೊಂದು ಪೋಸ್ಟ್ರಿಗೂ ಧೂಳೆದೊಳಿಸ್ತೀವಿ, ಓಕೆನಾ. ನಮಗೂ ಬೇಜಾನ್ ಫೋನ್ಗಳು ಬರ್ತೈತೆ ಬ್ರೋ, ಒಂದೇ ಒಂದು ಅಪ್ಡೇಟ್ ಇದ್ದರೆ ಕೊಡಿ ಅಂತ. ಬಾಸ್ ಎಲ್ಲೂ ಒಂದು ಅಪ್ಡೇಟ್ ಬಿಟ್ಕೊಡ್ತಿಲ್ಲ. ಶೂಟಿಂಗು ಸಕ್ಕ ಸ್ಟ್ರಿಕ್ಟಲ್ಲಿ ಮಾಡ್ತಾರೆ. ಒಂದೊಂದು ಲುಕ್ ಆಚೆ ಬರಲಿ, ಫ್ಯಾನ್ ಮೇಡ್ ಬಿಡಲಿ, ಅದನ್ನು ನಾವು ಸಂಭ್ರಮಿಸ್ತೀವಿ. ಆ ಥರ ಕ್ರೇಜ್ ನಾವು ತೋರಿಸ್ತೀವಿ ಏನು ಅಂತ. ಸೊ ಹೋದ ಸರಿ ಯಶ್ ಅವರ ಬರ್ಡೇಗೆ ಒಂದು ದುರ್ಘಟನೆ ಆಯಿತು. ಈ ಬಾರಿ ಯಶ್ ಅವರ ಬರ್ಡೇ ಏನಾದ್ರು ಸೆಲೆಬ್ರೇಟ್ ಮಾಡ್ಕೋತಾರ, ಹೇಗೆ ಏನು ಅನ್ಸುತ್ತೆ ಸರ್ ಅದ್ರ ಬಗ್ಗೆ? ಬ್ರೋ ಅಣ್ಣಂಗೆ ಏನಂದರೆ, ಅವ್ರಿಗೋಸ್ಕರ ನಾವು ಕೇಕ್ಗಳು ತಂದು ಅದು ವೇಸ್ಟ್ ಮಾಡೋದು ಅಣ್ಣಂಗೆ ಇಷ್ಟ ಇಲ್ಲ. ಏನಂದರೆ ಅದೇ ಮಕ್ಕಳನ್ನ ಬಡವ್ರಿಗೆ ಕೊಡಿ ಅಂತ ಹೇಳ್ತಾರೆ. ಬಟ್ ಅವ್ರು ನಾವು ಏನು ಇಲ್ಲದೆ ಪ್ರೀತಿಯಿಂದ ನೋಡೋದೇ ಅವ್ರಿಗೆ ಖುಷಿ. ನಾವುಗಳೆಲ್ಲ ದುಡ್ಡು ವೇಸ್ಟ್ ಮಾಡಿಕೊಂಡು ಆ ಕಂಬಕ್ಕೆಲ್ಲ ಕಟ್ಟಿ ಆ ಥರ ಅನಾಹುತ ಆಗೋದೆಲ್ಲ ಬೇಡದೆ ಖುಷಿಯಾಗಿ ಬಾಸ್ನ ಇವಾಗ 4-5 ಜನಕ್ಕೆ ದಾನ ಮಾಡಿರೋದು, ಅದೆಲ್ಲ ಬಾಸ್ ಕಿವಿಗೆ ಬಿದ್ದರೆ ಅದಕ್ಕಿನ್ನ ಖುಷಿ ಪಡ್ತಾರೆ, ಓಕೆನಾ. ಅದನ್ನು ಮಾಡ್ಬೇಕು ನಾವು. ಒಟ್ಟಾರೆ ಕೊನೆಯದಾಗಿ ಏನು ಹೇಳ್ತೀರಾ ಸರ್? ರಾಜ ಹುಲಿ ಇವತ್ತು ರಿಲೀಸ್ ಆಗಿದೆ. ಸೊ ಜನರಿಗೆ ಏನು ಹೇಳ್ತೀರಾ? ಖುಷಿ ಆಯಿತು ಬ್ರೋ, 2 ವರ್ಷ ಆಯಿತು ನಮ್ಮ ಬಾಸ್ನ ಸ್ಕ್ರೀನ್ ಮೇಲೆ ನೋಡಿ. ಯಾಕೆಂದರೆ ಗಡ್ಡ ಬಿಟ್ಟು ಎಷ್ಟು ಅಂದರೆ ನಮ್ಗೆ ಇವಾಗ ಗಡ್ಡ ಬಿಟ್ಟಿರೋದೇ ನೆನಪಾಗೈತೆ. ಈ ಹಳೆ ರಾಜ ಹುಲಿ ಗೂಗ್ಲಿ ಅಂತ ಎಷ್ಟು ನಮಗೆ ಬೇಕಾಗಿತ್ತು, ಇವತ್ತು ನೋಡ್ಬಿಟ್ಟು ಖುಷಿ ಆಯಿತು. ರಾಜ ಹುಲಿಗೆ ಅಜಿತ್ ಅವ್ರನ್ನ ಹಾಕೊಂಡು ಮಾಡ್ತಾರಂತ ಪ್ರಶಾಂತ್ ನೀಲ್ ಅವರು ಒಂದು ನ್ಯೂಸ್ ಬಂದಿದೆ. ಸೊ ಆ KGF ಯಶ್ ಅವ್ರು ಇಲ್ಲ ಅಂತ ನಿಮ್ಗೆ ಏನಾದ್ರು ಯಶ್ ಅಲ್ವೇನೋ ಹೀರೋ? ಯಶ್ ಇಲ್ಲ ಅಂದರೆ ಯಶ್ ಇವನು ವಿಲನ್ ಕಣೋ. ಹಾಂ ಲೋ ಏನೋ ಹಿಡೀರಿ ಅವ್ನು ಟ್ರೋಲ್ ಮಾಡಿರಿ.